ಕೊಡಗಿನ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣ. ವಿನಯ್ ಸೋಮಯ್ಯ 8 ದಿನಗಳ ಹಿಂದೆ ಯಾವ ವಾಟ್ಸ್ಆಪ್ ಗ್ರೂಪ್ಗೆ ಅಡ್ಮಿನ್ ಆಗಿದ್ನೋ ಆ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಅಲ್ಲಿನ ಶಾಸಕರ ವಿರುದ್ಧ ಅಂದ್ರೆ ಸರ್ಕಾರಿ ಆಸ್ಪತ್ರೆಯ ಟಾಯ್ಲೆಟ್ ಕ್ಲೀನ್ ಆಗಿಲ್ಲ ಅಂತ ಫೋಟೋ ಬಂದಿತ್ತು ಆ ವಾಟ್ಸ್ಆಪ್ ಗ್ರೂಪ್ನಲ್ಲಿ. ಅದನ್ನು ವಿನಯ್ ಸೋಮಯ್ಯ ಹಾಕಿದ್ದಲ್ಲ ಮತ್ತು ಆ ವಾಟ್ಸ್ಆಪ್ ಗ್ರೂಪ್ನ ಇತರ ಅಡ್ಮಿನ್ಗಳು ಹಾಕಿದ್ದಲ್ಲ. ಬಟ್ ಕೇಸ್ ಆಗಿದ್ದು ಇವರ ಮೇಲೆ. ಈತ ಹೋಗಿ ಜಾಮೀನು ತೆಗೆದುಕೊಂಡು ಬಂದ ನಂತರವೂ ಈತನ ಸಂಬಂಧಿಕರ ಮನೆಗೆ ಈತನನ್ನು ಕೇಳ್ಕೊಂಡು ಹೋದ್ರಂತೆ, ವಿನಯ್ ಸೋಮಯ್ಯ ಬಂದಿದ್ನ ಇಲ್ಲಿ ಅಂತ. ಹರ್ಟ್ ಆಗಿ ಈತ ಕೆಲಸ ಮಾಡ್ತಾ ಇದ್ದ ಜಾಗದಲ್ಲೇ ನೇಣಾಕೊಂಡು ಆತ್ಮಹತ್ಯೆ ಮಾಡಿಕೊಂಡ 3.5 ಪುಟಗಳ ಡೆತ್ ನೋಟನ್ನು ಬರೆದಿತ್ತು. ಡೆತ್ ನೋಟ್ನ ಮೊದಲನೆಯ ಪ್ಯಾರಾದಲ್ಲಿ ನನ್ನ ಸಾವಿಗೆ ತಣ್ಣೀರ ಮೈನಾ ನೇರ ಕಾರಣ ಅಂತ ಬರೆದಿತ್ತು. ಆತ್ಮಹತ್ಯೆಗೆ ಪ್ರಚೋದನೆ ಪ್ರಕರಣ ಇದು. ಆಸ್ ಸೀರಿಯಸ್ ಆಸ್ ಅ ಮರ್ಡರ್ ಕೇಸ್. ಕೊಲೆ ಪ್ರಕರಣದಷ್ಟೇ ಗಂಭೀರವಾದ ಆರೋಪ. ಪೊಲೀಸರು, ಹೆಣ್ಣೂರು ಪೊಲೀಸರು ಹೋಗಿ ಕರ್ಕೊಂಡು ಬಂದ್ರ ಅಥವಾ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಕೊಟ್ರ? ಇಲ್ಲ. ನೋಟಿಸ್ ಯಾಕೆ ಕೊಟ್ಟಿಲ್ಲ ಅಂತ ವಿಚಾರಿಸಿದ್ರೆ ಆತ ಸಿಕ್ತಿಲ್ಲ ಅಂತಿದ್ದಾರೆ. ಹೌದಾ? ಇಲ್ಲ. ಊರ ಹಬ್ಬದಲ್ಲಿ ಡಾನ್ಸ್ ಮಾಡ್ತಿದ್ದಾರೆ ಸಾಹೇಬ್ರು ನೋಡಿ. ಪೊಲೀಸರು ನನ್ನನ್ನು ಬಂದು ಮುಟ್ಟಬಹುದು ಅನ್ನುವ ತೃಣ ಮಾತ್ರದ ಭಯವೂ ಇಲ್ಲದೆ ಊರ ಹಬ್ಬದಲ್ಲಿ ದೇವಾನುದೇವತೆಗಳ ಮುಂದೆ ಡಾನ್ಸ್ ಮಾಡ್ತಾ ಇದ್ರೆ ಧಾರ್ಷ್ಟ್ಯ ಅನ್ನಿಸ್ಬಿಡುತ್ತಿದ್ರು. ಹೆಣ್ಣೂರು ಪೊಲೀಸರಲ್ಲಿ ಒಂದು ಕಳಕಳಿಯ ಮನವಿ. ಈ ಪ್ರಕರಣದಲ್ಲಿ ಏನೇನು ಮಾಡಬೇಕು ಅಂತ ಸೂಚನೆಗಳು ನಿಮಗೆ ಬಂದಿದೆಯೋ ನನಗೆ ಗೊತ್ತಿಲ್ಲ, ಬಟ್ ಐ ಕ್ಯಾನ್ ಇಮ್ಯಾಜಿನ್. ಆದರೆ ಸರ್ಕಾರಗಳ ಬದಲಾದರೂ ಪಕ್ಷಗಳ ಬದಲಾದರೂ ವ್ಯವಸ್ಥೆ ಅನ್ನೋದೊಂದಿರುತ್ತೆ. ಪೊಲೀಸ್ ವ್ಯವಸ್ಥೆ ಹೆಂಗೆ ಇರುತ್ತಲ್ವಾ, ಇದರ ಮೇಲೆ ಜನಸಾಮಾನ್ಯರಿಗೊಂದು ನಂಬಿಕೆ ಅನ್ನೋದು ಉಳ್ಕೊಂಡು ಹೋಗ್ಬೇಕಲ್ವಾ. ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ಆ ಕಳಕಳಿಯಿಂದ ಹೇಳ್ತಾ ಇದ್ದೀನಿ. ದಯವಿಟ್ಟು ನೀವೇ ತಣ್ಣೀರ್ ಮೈನಾಗೊಂದು ಫೋನ್ ಮಾಡಿ ಹೊರಗಡೆ ಎಲ್ಲೂ ಕಾಣಿಸ್ಕೊಳ್ಬೇಡಪ್ಪ, ಪೊಲೀಸರ ಮರ್ಯಾದೆ ಬೀದಿ ಪಾಲಾಗುತ್ತೆ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳಿ.